ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಹಾಗೂ ಸ್ನೇಹಿತರಿಗೆ. ಇಂದು ಎಜುಕೇಷನ್ ಕನ್ನಡ ಚಾನಲ್ನಲ್ಲಿ ರೈತರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿ ಬಂತು. ಇವತ್ತು ನಾವು ಈರುಳ್ಳಿ ಬೆಲೆಯ ಹಿಂದಿನ ಸ್ಥಿತಿ ಹಾಗೂ ರೈತರಿಗೆ ಇದರಿಂದ ಆಗುತ್ತಿರುವ ಪರಿಣಾಮ ಮತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಅಂದರೆ ಗಗನಕ್ಕೆ ಏರುತ್ತಿದೆ ಅಂತಲೇ ತಿಳಿಸ್ಬೋದು ನೋಡಿ ಫ್ರೆಂಡ್ಸ್. ಯಶವಂತಪುರ ಮತ್ತು KR ಪೇಟೆ APMC ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಈರುಳ್ಳಿ ಬೆಲೆ 7,200ರಿಂದ ಹಿಡಿದು 7,700ವರೆಗೂ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಸಾಮಾನ್ಯ ಗುಣಮಟ್ಟದ ಬೆಲೆ 5,000ದಿಂದ ಹಿಡಿದು 5,500ವರೆಗೂ ಇದು ಪ್ರತಿ ಕ್ವಿಂಟಲ್ಗೆ ನಡೀತಿದೆ ನೋಡಿ ಫ್ರೆಂಡ್ಸ್. ಇದು ಕೂಡ ಸಾಮಾನ್ಯ ಗುಣಮಟ್ಟದ ಈರುಳ್ಳಿಯ ಬೆಲೆ ಆಗಿರುತ್ತೆ. ಇದು ಬೆಂಗಳೂರಿನಲ್ಲಿ ರೈತರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ನಂತರ ನೋಡಿ ಫ್ರೆಂಡ್ಸ್, ನೀವು ಹಲವಾರು ಜಿಲ್ಲೆಯಲ್ಲಿ ಯಾವ ರೀತಿಯ ಬೆಲೆಗಳು ಇರುತ್ತವೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿಕ್ಕಮಗಳೂರಿನಲ್ಲಿ 2,000ರಿಂದ ಹಿಡಿದು 2,500ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೀತಿದೆ ನೋಡಿ ಫ್ರೆಂಡ್ಸ್. ಹುಬ್ಬಳ್ಳಿಯಲ್ಲಿ 2,000ವರೆಗೂ, ಅಲ್ಲಿ ಕೂಡ 2,000ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೀತಾ ಇದೆ. ಅದೇ ರೀತಿಯಾಗಿ ತುಮಕೂರು, ಅದೇ ರೀತಿ ಬಳ್ಳಾರಿ, ಹಾಸನ, ಮಂಡ್ಯ ಇಲ್ಲಿ ಕೂಡ 2,000ದ ಮೇಲೆ 2,500ವರೆಗೂ ಪ್ರತಿ ಕ್ವಿಂಟಲ್ಗೆ ನಡೀತಿದೆ ಅಂತಲೇ ತಿಳಿಸ್ಬೋದು. ದಾವಣಗೆರೆಯಲ್ಲಿ 3,000ವರೆಗೂ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ 2,000. ತದನಂತರ ನೋಡಿ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತಲೇ ತಿಳ್ಕೊತಿದ್ದೀನಿ. ಇದೇ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಎಜುಕೇಷನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಕೂಡ ನಿಮಗೆ ಲಿಂಗಸ್ಗೂರು ಮಾರುಕಟ್ಟೆಯಲ್ಲಿ ಬಿಳಿ ಜೋಳದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಗಗನಕ್ಕೇರಿದೆ ಬಿಳಿ ಜೋಳದ ರೇಟು. ಆದ ಕಾರಣ ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.